ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇರೋದು ಮೋಟೋರೋಲಾದವರ ಹೊಸದಾಗಿ ಲಾಂಚ್ ಆಗಿರುವಂಥ ಎಡ್ಜ್ 60 Pro. ಸೊ ನೋಡ್ತಾ ಇರ್ಬೋದು ನೀವು, ನನ್ನ ಕೈಲಿ ಬಾಕ್ಸ್ ಇದೆ. ಸೊ ಇದ್ರದ್ದು ಒಂದೊಂದೇ ಫೀಚರ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮುಂದೆ. ಅದಕ್ಕೂ ಮೊದಲೇ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹಾಗಾದರೆ ಅನ್ಬಾಕ್ಸ್ ಮಾಡೋಣ. ಸೊ ಮೊದಲಿಗೆ ನೋಡೋದಾದರೆ ಫೋನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನೀವು ಇಲ್ಲಿ ನೋಡೋದಾದರೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಜೊತೆಗೆ ಮೋಟೋರೋಲಾದವರು ಬಾಕ್ಸಲ್ಲೇ ನಿಮಗೆ 90 ವ್ಯಾಟ್ ಅಡ್ಯಾಪ್ಟರ್ ಕೊಡ್ತಾರೆ, ಚಾರ್ಜಿಂಗ್ ಅಡ್ಯಾಪ್ಟರು. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. 90 ವ್ಯಾಟ್ ಇದೆ. ಜೊತೆಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಮ್ಯಾನ್ಯುವಲ್ ಇದೆ, ಜೊತೆಗೆ ಸಿಮ್ ಎಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಬಾಕ್ಸಲ್ಲಿ ಬೇರೆ ಏನೂ ಕೊಟ್ಟಿಲ್ಲ. ಮುಂಚೆ ಮೋಟೋದವರು ಬ್ಯಾಕ್ ಕವರ್ ಕೊಡ್ತಾ ಇದ್ರು, ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದು ಕೂಡ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಫೋನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಇನ್ನು ಈ ಒಂದು ಫೋನ್ನಲ್ಲಿ 3 ಥರ ಕಲರ್ ಸಿಗುತ್ತೆ: ಪ್ಯಾಂಟನ್ ಡ್ಯಾಸ್ಲಿಂಗ್ ಬ್ಲೂ, ಪ್ಯಾಂಟನ್ ಶ್ಯಾಡೋ, ಪ್ಯಾಂಟನ್ ಸ್ಪಾರ್ಕ್ಲಿಂಗ್ ಗ್ರೇಪ್. ಇನ್ನು ಫೋನ್ನ ಬ್ಯಾಕ್ ಸೈಡ್ ನೋಡೋದಾದರೆ ಮೋಟೋರೋಲಾ ಲೋಗೋ ಇದೆ. ಇದು ಬಂದು ವೀಗನ್ ಲೆದರ್ ಫಿನಿಶ್ ಇದೆ. ಇದು ಕೂಡ ಸಖತ್ ಪ್ರೀಮಿಯಮ್ ಆಗಿದೆ, ಸ್ವಲ್ಪ ಫ್ಯಾಬ್ರಿಕ್ ಥರ ಫೀಲ್ ಆಗುತ್ತೆ. ಇಲ್ಲಿ 3 ಕ್ಯಾಮ್ರಾ ಇದೆ, ಜೊತೆಗೆ ಫ್ಲ್ಯಾಶ್ ಇದೆ. ನೀವು ಸೈಡ್ ನೋಡ್ತಾ ಇರ್ಬೋದು ನೀವು, ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೇಮ್ ಬರುತ್ತೆ. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಈ ಒಂದು ಪ್ರೈಸ್ನಲ್ಲಿ. ಬಟ್ ಅದು ಕೂಡ ಶಾಂಫರ್ಡ್ ಎಡ್ಜಸ್ ಇರೋದ್ರಿಂದ ನಿಮಗೆ ನೋಡೋದಕ್ಕೆ ಮೆಟಲ್ ಫಿನಿಶ್ ಥರನೇ ಕಾಣುತ್ತೆ. ಇನ್ನು ಇದ್ರದ್ದು ಥಿಕ್ನೆಸ್ ನೋಡ್ತಾ ಇರ್ಬೋದು ನೀವು, 8.29 mm ಇದೆ. ಸೊ ಇದು ಎರಡು ಕಡೆ ಎಡ್ಜಸ್ ಇರೋದ್ರಿಂದ ನಿಮಗೆ ಸ್ಲಿಮ್ ಆಗೇ ಕಾಣುತ್ತೆ. ಇನ್ನು ವೆಯ್ಟ್ ಬಂದು 186 ಗ್ರಾಮ್ ಇದೆ. ಅಷ್ಟಿದ್ರೂ ಕೂಡ ನಿಮಗೆ ಅಷ್ಟು ಹೆವಿ ಅಂತ ಫೀಲ್ ಆಗಲ್ಲ, ತುಂಬ ಲೈಟ್ ವೆಯ್ಟ್ ಇದೆ, ಜೊತೆಗೆ ಹ್ಯಾಂಡಿಯಾಗೂ ಇದೆ. ಇನ್ನು ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು, ವಾಲ್ಯೂಮ್ ಬಟನ್ ಕೊಟ್ಟಿದ್ದಾರೆ, ಪವರ್ ಬಟನ್, ಏರ್ ವೆಂಟ್, ಸ್ಟೀರಿಯೋ ಸ್ಪೀಕರ್, ಟೈಪ್ ಸಿ ಪೋರ್ಟ್, ಮೈಕ್ರೋಫೋನ್, ಸಿಮ್ ಟ್ರೇ. ಇನ್ನು ಲೆಫ್ಟ್ ಸೈಡ್ ನೋಡ್ತಾ ಇದ್ರೆ ನಿಮಗೆ ಡೆಡಿಕೇಟೆಡ್ AI ಕೀ ಕೊಟ್ಟಿದ್ದಾರೆ. ಮೇಲ್ ಕೂಡ ಇಲ್ಲಿ ಡಾಲ್ಬಿ ಅಟ್ಮಾಸ್ ಅವರ ಲೋಗೋ ಇದೆ, ಮೈಕ್ರೋಫೋನ್ ಇಲ್ಲೊಂದು ಕೊಟ್ಟಿದ್ದಾರೆ. ಫ್ರಂಟು ಸೆಲ್ಫಿ ಕ್ಯಾಮ್ರಾ ಇದೆ, ಜೊತೆಗೆ ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಬನ್ನಿ ಹಾಗಾದರೆ ಫೋನ್ನ ಸ್ವಿಚ್ ಆನ್ ಮಾಡೋಣ. ಸ್ವಿಚ್ ಆನ್ ಆಗಿದೆ. ಸೊ ನಾನು ನಿಮಗೆ ಸೆಟಪ್ ಎಲ್ಲ ಮಾಡಿ ಸಿಗ್ತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.7 ಇಂಚ್ 1.5K ರೆಸೊಲ್ಯೂಷನ್ನ POLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಗೊರಿಲ್ಲಾ ಗ್ಲಾಸ್ 7i ಬರುತ್ತೆ ಇದು. ಮತ್ತು ನೋಡ್ತಾ ಇರ್ಬೋದು ನೀವು, ಕ್ವಾಡ್ ಕರ್ವ್ಡ್ ಡಿಸ್ಪ್ಲೇ ಇದೆ. ಸೊ 4 ಸೈಡು ನಿಮಗೆ ಕರ್ವ್ಡ್ ಬರುತ್ತೆ. ಇದು 10 ಬಿಟ್ ಡಿಸ್ಪ್ಲೇ ಆಗಿದೆ. ಜೊತೆಗೆ HDR10+ನ ಸಪೋರ್ಟ್ ಮಾಡುತ್ತೆ. 720 Hz PWM ಡಿಮ್ಮಿಂಗ್ ಇದೆ. ಇದೇನಪ್ಪ ಅಂತ ಹೇಳಿದ್ರೆ, ಡಾರ್ಕ್ ರೂಮಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಅಷ್ಟು ಫ್ಲಿಕ್ಕರ್ ಆಗಲ್ಲ, ಜೊತೆಗೆ ಅದರಿಂದ ಏನು ಅಷ್ಟು ಅಫೆಕ್ಟ್ ಆಗಲ್ಲ. ಇನ್ನು ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದರೆ 1400 ನಿಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ, 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ತನಕ ಹೋಗುತ್ತೆ. ಇನ್ನು ರಿಫ್ರೆಶ್ ರೇಟು 120 Hz ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಮೂತಾಗಿ ಸ್ಕ್ರಾಲ್ ಆಗ್ತಾಯಿದೆ ಅಂತ. ಜೊತೆಗೆ ಸ್ಮಾರ್ಟ್ ಟಚ್ 3 ಕೊಟ್ಟಿದ್ದಾರೆ. ಸೊ ನಿಮಗೆ ಲೈಟಾಗಿ ವಾಟರ್ ಎಲ್ಲ ಬಿದ್ದಿದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಟಚ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಫಿಂಗರ್ ಪ್ರಿಂಟ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದುಬಿಟ್ಟು 96.4% ಇದೆ. ಸೊ ಇದರಿಂದ ನಿಮಗೆ ಬೆಸಲ್ ಎಲ್ಲ ತುಂಬ ಸಣ್ಣ ಇದೆ, ನೋಡ್ತಾ ಇರ್ಬೋದು ನೀವು. ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಫೋನಲ್ಲಿ 2 ಥರ ವೇರಿಯಂಟ್ ಬರುತ್ತೆ. 8GB ರ್ಯಾಮು, 256GB ಸ್ಟೋರೇಜು, 12GB ರ್ಯಾಮು, 256GB ಸ್ಟೋರೇಜ್ ಬರುತ್ತೆ. ಎಕ್ಸ್ಪಾಂಡಬಲ್ ಸ್ಟೋರೇಜ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ರ್ಯಾಮ್ ವೇರಿಯಂಟ್ ಬಂದು LPDDR5X ಯೂಸ್ ಮಾಡಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇದರಲ್ಲಿ UFS 4 ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಆ್ಯಪ್ಸ್ ಎಲ್ಲ ತುಂಬ ಫಾಸ್ಟಾಗಿ ಲಾಂಚ್ ಆಗುತ್ತೆ. ಜೊತೆಗೆ ಓವರಾಲ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಷಯದಲ್ಲಿ ಮೋಟೋರೋಲಾದವರು ಕಾರ್ನರ್ ಕಟ್ ಕೂಡ ಮಾಡಿಲ್ಲ. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಹಿಂದ್ಗಡೆ 3 ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಬಂದು ಮೈನ್ ಕ್ಯಾಮ್ರಾ. ಇದು 50 MP f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರುತ್ತೆ. ಸೋನಿಯವರ LYTIA 700C ಸೆನ್ಸರ್ ಯೂಸ್ ಮಾಡಿದ್ದಾರೆ. ಇದು ಬಂದು ಟೆಲಿಫೋಟೋ ಕ್ಯಾಮ್ರಾ. ಇದು 10 MP f2.0 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರುತ್ತೆ. ಜೊತೆಗೆ 3x ಆಪ್ಟಿಕಲ್ ಝೂಮ್ ಕೂಡ ಕೊಟ್ಟಿದ್ದಾರೆ. ಇದು ಅಲ್ಟ್ರಾವೈಡ್ ಕ್ಯಾಮ್ರಾ, 50 MP f1.8 ಅಪರ್ಚರ್. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರೋದಿಲ್ಲ. ಜೊತೆಗೆ ಇದು ಮ್ಯಾಕ್ರೋ ಲೆನ್ಸಾಗಿ ಕೂಡ ವರ್ಕ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದು 50 MP f2.0 ಅಪರ್ಚರ್ ಬರುತ್ತೆ. ಇನ್ನು ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಎರಡೂ ಕೂಡ ವಿಡಿಯೋನ 4K 60 FPS ಅಲ್ಲಿ ರೆಕಾರ್ಡ್ ಮಾಡ್ಬೋದು. HDR10+ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾತ್ರ ರೆಕಾರ್ಡ್ ಮಾಡ್ಬೋದು. ಇನ್ನು ಫೋಟೋ ಸ್ಯಾಂಪಲ್ಸ್ ಮತ್ತು ವೀಡಿಯೋಸ್ ಎಲ್ಲ ನಾನು ಹಾಕಿರ್ತೀನಿ. ಕ್ಲಾರಿಟಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಈ ಒಂದು ಫೋನಲ್ಲಿ 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಪವರ್ ಅಡಾಪ್ಟರ್ 90 ವ್ಯಾಟ್ ಕೊಟ್ಟಿರೋದ್ರಿಂದ 0 to 100 50 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ಜೊತೆಗೆ ವೈರ್ಲೆಸ್ ಅಡಾಪ್ಟರ್ ನಿಮಗೆ 15 ವ್ಯಾಟ್ ತನಕ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಖುಷಿಯಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ 6000 mAh ಬ್ಯಾಟ್ರಿ ಕೊಟ್ಟಿದ್ರು ಕೂಡ ಫೋನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಲಿಮ್ ಆಗಿದೆ ಅಂತ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡೋದಾದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಬರುತ್ತೆ ವಿತ್ ಡಾಲ್ಬಿ ಅಟ್ಮಾಸ್. ಜೊತೆಗೆ ಇದು ಸ್ಪೇಷಿಯಲ್ ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಬರುತ್ತೆ, ಬಟ್ ಬಾಸ್ ಎಫೆಕ್ಟ್ ಕಮ್ಮಿ ಇದೆ ಅಂತ ನನಗನ್ನಿಸ್ತು. ಈ ಒಂದು ಪ್ರೈಸ್ ರೇಂಜ್ಗೆ ಸ್ಪೀಕರ್ ಇನ್ನೂ ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಆಂಡ್ರಾಯ್ಡ್ 15 ಕೊಟ್ಟಿದ್ದಾರೆ. ಜೊತೆಗೆ ಮೋಟೋದವರ ಹೆಲೋ UI ಇದೆ. ಕೆಲವು ಬ್ಲೋಟ್ವೇರ್ ಆ್ಯಪ್ಸ್ ಇದೆ, ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಅದು ಬಿಟ್ಟರೆ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಆ್ಯಡ್ ಬರೋದಿಲ್ಲ. ಇನ್ನು ಸಾಫ್ಟ್ವೇರ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋದಾದರೆ 3 ಇಯರ್ ಸಾಫ್ಟ್ವೇರ್ ಅಪ್ಗ್ರೇಡ್ ಬರುತ್ತೆ, 4 ಇಯರ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಬರುತ್ತೆ. ಇನ್ನು ಅವಾಗಲೇ ಹೇಳಿದಾಗೆ ಕೀ ಫೀಚರ್ಸ್ ಏನೇನಿದೆ ನೋಡೋಣ ಬನ್ನಿ. ಸೊ ಈ ಬಟನ್ ಏನಿದೆ ಇದನ್ನು ಹೋಲ್ಡ್ ಮಾಡಿ ಹಿಡ್ಕೊಂಡ್ರೆ ನಿಮ್ಗೆ ಈ ಥರ ಆಪ್ಷನ್ಸ್ ಬರುತ್ತೆ. ಅಪ್ಡೇಟ್ ಮೀ ಅಂತ ಹೇಳಿದ್ರೆ ಇದು ನೋಟಿಫಿಕೇಶನ್ಸ್ನ ನಿಮಗೆ ಸಮರೈಸ್ ಮಾಡಿ ಹೇಳುತ್ತೆ. ಇನ್ನು ಟೇಕ್ ನೋಟ್ಸ್ ಅಂತ ಏನಿದೆ ಇದು ನೀವು ವಾಯ್ಸ್ ನೋಟ್ಸ್ ತಗೊಳುತ್ತೆ. ನೀವು ವಾಯ್ಸಲ್ಲಿ ಏನಾದರೂ ಹೇಳಿದ್ರೆ ಅದನ್ನ ಟೆಕ್ಸ್ಟ್ ಆಗಿ ತಗೊಂಡು ಅದನ್ನು ಕೂಡ ಸಮರೈಸ್ ಮಾಡಿ ಸೇವ್ ಮಾಡ್ಕೊಳ್ಳುತ್ತೆ. ಇಲ್ಲಿ ರಿಮೆಂಬರ್ ದಿಸ್ ಏನಂತ ಇದೆ, ಇದು ಸ್ಕ್ರೀನ್ಶಾಟ್ಸ್ ಆಗಿರ್ಬೋದು, ಫೋಟೋಸ್ ಅಥವಾ ಟೆಕ್ಸ್ಟ್ ನೋಟ್ಸ್ ಆಗಿರ್ಬೋದು, ಇದೆಲ್ಲದನ್ನು ನಿಮಗೆ ಎಲ್ಲಿ ಫೋಟೋ ತೊಗೊಳ್ತೀರಾ ಅಥವಾ ಟೆಕ್ಸ್ಟ್ ಸೇವ್ ಮಾಡ್ಕೊಳ್ತೀರಾ ಅದನ್ನೆಲ್ಲ ನಿಮಗೆ ಯಾವ ಡೇಟ್ ಬೇಕು ಶೆಡ್ಯೂಲ್ ಮಾಡ್ಕೋಬೋದು. ಅದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಎಲ್ಲ ಏನೇ ನಿಮ್ಮನ್ನ ರಿಮೆಂಬರ್ ಮಾಡುತ್ತೆ. ಇನ್ನು ಮ್ಯಾಜಿಕ್ ಕ್ಯಾನ್ವಾಸ್ ಏನಂತ ಇದೆ, ಇದು ಕ್ರಿಯೇಟ್ ಆನ್ ಇಮೇಜ್ ವಿತ್ ಜನರೇಟಿವ್ AI ಅಂತ ಇದೆ. ಅಂದರೆ ಇದು ಟೆಕ್ಸ್ಟ್ ಟು ಇಮೇಜು. ಸೊ ನೀವು ಟೆಕ್ಸ್ಟಲ್ಲಿ ನಿಮ್ಗೆ ಏನು ಬೇಕು ಅಂತ ನೀವು ಡಿಸ್ಕ್ರೈಬ್ ಮಾಡಿದ್ರೆ ಅದನ್ನು ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ನಿಮಗೆ. ಜೊತೆಗೆ ನಿಮಗೆ ಸರ್ಕಲ್ ಟು ಸರ್ಚ್ ಇದೆ. ಜೊತೆಗೆ AI ಅವ್ರದ್ದು ಎನ್ಹಾನ್ಸ್ ಇದೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಇಮೇಜ್ನ ಎನ್ಹಾನ್ಸ್ ಮಾಡುತ್ತೆ. ಮ್ಯಾಜಿಕ್ ಎರೇಸರ್ ಕೂಡ ಇದೆ. ಸೊ ನಿಮ್ಗೆ ಏನು ಇಮೇಜಲ್ಲಿ ಬೇಡ ಅನ್ಸುತ್ತೆ ಅದನ್ನು ಈ ಥರ ಎರೇಸ್ ಕೂಡ ಮಾಡಿಕೊಡುತ್ತೆ. ಇನ್ನು ಮೋಟೋದರ ಫೀಚರ್ಸ್ ನೋಡೋದಾದರೆ ಸೊ ನೋಡ್ತಾ ಇರ್ಬೋದು ನೀವು, ಇದು ವಾಲ್ಪೇಪರ್ನ ನೀವು ಕಸ್ಟಮೈಸ್ ಆಗಿ ಸೆಟ್ ಮಾಡ್ಕೋಬೋದು ಯೂಸಿಂಗ್ AI. ಅಂದರೆ ನೀವು ಯಾವ ಥರ ಔಟ್ಫಿಟ್ ಹಾಕಿರ್ತೀರ ಆ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಅದ್ರ ತಕ್ಕ ಹಾಗೆ ಈ ವಾಲ್ಪೇಪರ್ನ ಸೆಟ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಗೆಸ್ಚರ್ಸ್ ಇದೆ. ಗೊತ್ತಿರೋ ಹಾಗೆ ನಿಮಗೆ ಈ ಥರ ಶೇಕ್ ಮಾಡಿದ್ರೆ ಟಾರ್ಚ್ ಬರುತ್ತೆ. ಜೊತೆಗೆ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಈ ಥರ ಸುಮಾರು ಫೀಚರ್ಸ್ ಇದೆ ಇದರಲ್ಲಿ. ಜೊತೆಗೆ ಮೋಟೋ ಸೆಕ್ಯೂರ್ ಕೂಡ ಇದೆ. ಇದರಲ್ಲಿ ನೀವು ಫೋಟೋಸ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇ ಇದ್ರೂ ಕೂಡ ಇದರಲ್ಲಿ ಸೇವ್ ಮಾಡ್ಕೊಳ್ಬೋದು. ಜೊತೆಗೆ ಹೈಡ್ ಕೂಡ ಮಾಡ್ಬೋದು. ಇನ್ನು ಡಿಸ್ಪ್ಲೇ ನೋಡೋದಾದರೆ ಇದರಲ್ಲಿ ಎಡ್ಜ್ ಲೈಟ್ಸ್ ಕೂಡ ಬರುತ್ತೆ. ನಿಮಗೆ ನೋಟಿಫಿಕೇಶನ್ಸ್ ಅಥವಾ ಕಾಲ್ ಅಲಾರಾಮ್ ಏನಿರ್ಬೋದು ಅದೆಲ್ಲ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ ಲೈಟ್ಸ್ ಮುಖಾಂತರ. ಸೊ ಈ ಥರ ಸುಮಾರು ಫೀಚರ್ಸು ಇದರಲ್ಲಿದೆ. ಜೊತೆಗೆ ಇದರಲ್ಲಿ ಸ್ಮಾರ್ಟ್ ಕನೆಕ್ಟ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಆ್ಯಪ್ ಸ್ಟ್ರೀಮಿಂಗ್ ಇದೆ. ಸೊ ಮೊಬೈಲಲ್ಲಿ ಏನು ಆ್ಯಪ್ಸ್ ಇದೆ ಅದನ್ನು PC-ನಲ್ಲಿ ನೋಡ್ಬೋದು. ಜೊತೆಗೆ ಮೊಬೈಲ್ ಡೆಸ್ಕ್ಟಾಪ್ ಅಂದರೆ ಮೊಬೈಲಲ್ಲಿ ಇರೋದನ್ನ ನೀವು PC-ನಲ್ಲಿ ಡೆಸ್ಕ್ಟಾಪ್ ಮೋಡಲ್ಲಿ ಯೂಸ್ ಮಾಡ್ಬೋದು. PC ಆನ್ ಫೋನ್ ಅಂದರೆ ಇದನ್ನ ಸ್ಕ್ರೀನ್ ಮಿರರಿಂಗ್ ಅಂತ ಕರೀತಾರೆ. ಸೊ ಫೋನಲ್ಲಿ ಏನು ಬರುತ್ತೆ ಅದು ಸಿಸ್ಟಮಲ್ಲೂ ಸೇಮ್ ಬರುತ್ತೆ. ವೆಬ್ ಕ್ಯಾಮ್ ಅಂದರೆ ಇದನ್ನ ಬ್ಯಾಕ್ ಕ್ಯಾಮ್ರಾದನ್ನ ನೀವು ವೆಬ್ ಕ್ಯಾಮ್ ಆಗಿ ಯೂಸ್ ಮಾಡ್ಬೋದು. ಫೈಲ್ ಶೇರ್ ಮಾಡ್ಬೋದು ಮತ್ತು ಹಾಟ್ಸ್ಪಾಟ್ ಶೇರ್ ಮಾಡ್ಬೋದು. ಮತ್ತು PC ಲಾಕ್ ಮಾಡ್ಬೋದು. ಅಂದರೆ ಫೋನಲ್ಲೇ ನೀವು PC-ನ ಲಾಕ್ ಮಾಡ್ಬೋದು. ಸ್ಮಾರ್ಟ್ ಕ್ಲಿಪ್ ಬೋರ್ಡ್ ಅಂದರೆ ನಿಮ್ದು ಏನು ಟೆಕ್ಸ್ಟ್ನ ಕಾಪಿ ಮಾಡಿದ್ರೆ ಫೋನಲ್ಲಿ ಆಗಿರ್ಬೋದು ಅಥವಾ PC-ಲಾಗಿರ್ಬೋದು ಎರಡು ಕಡೆಯೂ ಬರುತ್ತೆ. ಕ್ರಾಸ್ ಕಂಟ್ರೋಲ್ ಅಂತ ಹೇಳಿದ್ರೆ ನಿಮ್ಮದು PC, ಟ್ಯಾಬು ಮತ್ತು ಫೋನ್ ಮೂರು ಕೂಡ ಒಂದಕ್ಕೊಂದು ಡಿವೈಸ್ ಕನೆಕ್ಟ್ ಆಗಿದ್ರೆ ಮೌಸ್ ಮತ್ತು ಕೀಬೋರ್ಡ್ ಎಲ್ಲದರಲ್ಲೂ ಅಟ್ ಎ ಟೈಮ್ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಫಂಕ್ಷನ್ ಕೂಡ ಇದೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ MediaTek Dimensity 8350 ಎಕ್ಸ್ಟ್ರೀಮ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದೊಂದು ಮಿಡ್ ರೇಂಜ್ ಪ್ರೊಸೆಸರ್ ಆಗಿದೆ. 7 Gen 3 ಏನಿದೆ ಪ್ರೊಸೆಸರ್ ಇದು ಅದಕ್ಕಿಂತ ಫಾಸ್ಟ್ ಇದೆ. ಮಲ್ಟಿಟಾಸ್ಕಿಂಗ್ ಎಲ್ಲ ನೀವು ಆರಾಮಾಗಿ ಮಾಡ್ಬೋದು. UI-ಯಲ್ಲಿ ಎಲ್ಲೂ ಕೂಡ ಲ್ಯಾಗ್ ಆಗಲಿಲ್ಲ ನಮಗೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಹೈ ಗ್ರಾಫಿಕ್ಸ್ ಇರೋ ಗೇಮ್ನ ಇದ್ರಲ್ಲಿ ಆರಾಮಾಗಿ ಆಡ್ಬೋದು. ನಾವು BGM-ಅಲ್ಲಿ ಟೆಸ್ಟ್ ಮಾಡಿದಾಗೆ ಎಕ್ಸ್ಟ್ರೀಮ್ ಮತ್ತು ಸ್ಮೂತ್ ಗ್ರಾಫಿಕ್ಸಲ್ಲಿ ವರ್ಕ್ ಆಯಿತು. ಸೊ ಎಲ್ಲಿ ಕೂಡ ಲ್ಯಾಗ್ ಆಗಲಿಲ್ಲ ನಮಗೆ. ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ Wi-Fi 6E ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಕೂಡ ಇದೆ, ಜೊತೆಗೆ 5G 16 ಬ್ಯಾಂಡ್ ಸಪೋರ್ಟ್ ಮಾಡುತ್ತೆ. ಇನ್ನು ಸೆಕ್ಯೂರಿಟಿ ವಿಚಾರಕ್ಕೆ ಬಂದರೆ ಈ ಒಂದು ಫೋನ್ನಲ್ಲಿ ಫೇಸ್ ಅನ್ಲಾಕ್ ಮತ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ. ಫೇಸ್ ಅನ್ಲಾಕ್ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಎರಡೂ ಕೂಡ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ
ಫೋನ್ ಬಿಡಿಸಿದ್ರೆ ಏನೂ ಆಗಲ್ಲ ಅಂತ ಕಂಪ್ನಿ ಹೇಳ್ತಾ ಇದೆ, ಆದರೂ ಹುಷಾರಾಗಿ ಬಳಸಿದ್ರೆ ತುಂಬ ಒಳ್ಳೆಯದು. ಇನ್ನು ಈ ಒಂದು ಫೋನ್ನಲ್ಲಿ IP68 ಮತ್ತು 69 ಕೊಟ್ಟಿದ್ದಾರೆ. IP68 ಬಂದು ಅಪ್ ಟು 1.5 ಮೀಟರ್ ಡೆಪ್ತ್ ಫಾರ್ 30 ಮಿನಿಟ್ಸ್ ವಾಟರ್ ರೆಸಿಸ್ಟೆಂಟ್ ಮಾಡುತ್ತೆ. ಇನ್ನು IP69 ಅಂತ ಹೇಳಿದ್ರೆ ಹೈ ಪ್ರೆಷರ್ ವಾಟರ್ ಮತ್ತು ಟೆಂಪ್ರೇಚರ್ ಎರಡು ಕೂಡ ತಡೆಯುತ್ತೆ. ಓಕೆ, ಇನ್ನು IP69 ಮೋಟೋ ಬ್ರ್ಯಾಂಡ್ ಬಿಟ್ಟರೆ ಬೇರೆ ಯಾವ ಬ್ರ್ಯಾಂಡಲ್ಲೂ ಈ ಪ್ರೈಸಲ್ಲಿ ನಿಮಗೆ ಸಿಗೋದಿಲ್ಲ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ 8GB 256GB 30,000 ಇದೆ, 12GB ರ್ಯಾಮು 256GB 34,000 ಇದೆ. ಸೊ ಕನ್ಕ್ಲೂಷನ್ಗೆ ಬಂದರೆ ಈ ಒಂದು ಪ್ರೈಸಲ್ಲಿ ಲುಕ್ಸ್ ಆಗಿರ್ಬೋದು, ಇದು ಬಿಲ್ಡ್ ಕ್ವಾಲಿಟಿ, ಡಿಸೈನು, ಕ್ಯಾಮ್ರಾ ಫೀಚರ್ಸ್ ಆಗಿರ್ಬೋದು, ಬ್ಯಾಟ್ರಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರೈಸ್ನಲ್ಲಿ ಸದ್ಯಕ್ಕೆ ಆಲ್ರೌಂಡ್ ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಒಂದು ಬಜೆಟ್ನಲ್ಲಿ ಫೋನ್ನ ಹುಡುಕ್ತಾ ಇದ್ದರೆ ಇದೊಂದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಥರ ಫೀಚರ್ಸ್ ಇದರಲ್ಲಿ ಇದೆ ಬೇರೆ ಫೋನಿಗೆ ಕಂಪೇರ್ ಮಾಡಿದ್ರೆ, ಇದು ನನಗನ್ಸಿದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.